ಆದರೆ ನನ್ನಲ್ಲಿ ಅದೇನು ಪ್ರಖರತೆ ಇದೆಯೋ ಅದು ಎಂದಿಗೂ ಇದ್ದೇ ಇರುತ್ತದೆ. ಮತ್ತು ಪ್ರಖರತೆಯಿಂದ ಅಂದರೆ ಕಡಾಖಂಡಿತವಾಗಿ ಕಡ್ಡಿ ತುಂಡಾಗುವಂತೆ ಯಾರು ಮಾತನಾಡುತ್ತಾರೆಂದರೆ ನಾನು. ಮತ್ತು ನಾನು ನಿನ್ನ ಗುರು ಮಾತ್ರವಲ್ಲ, ನಾನು ನಿನ್ನ ತಂದೆಯೂ ಸಹ. ನಾನು ನಿನಗೆ ಜನ್ಮವನ್ನು ಕೊಟ್ಟಿದ್ದೇನೆ, ಜನ್ಮ ಕೊಟ್ಟಿದ್ದೇನೆ ನಿನ್ನಲ್ಲಿರುವ ಪ್ರಾಣಕ್ಕೆ. ನಿನ್ನ ಶರೀರಕ್ಕೆ ಜನ್ಮವನ್ನು ನಾನು ಕೊಡದೇ ಇರಬಹುದು, ಮತ್ತು ಶರೀರಕ್ಕೆ ಜನ್ಮ ಕೊಡುವುದು ಬಹಳ ದೊಡ್ಡ ವಿಶೇಷತೆ ಏನಲ್ಲ. ನಿನ್ನ ತಂದೆ ತಾಯಿಗಳು ನಿನಗೆ ಜನ್ಮ ಕೊಟ್ಟಿದ್ದಾರೆಂದರೆ ಅಂತಹ ಮಹಾನ್ ಕಾರ್ಯವನ್ನೇನೂ ಅವರು ಮಾಡಿದಂತಾಗಲಿಲ್ಲ. ಅದು ಕೇವಲ ಅವರ ಸುಖದ ಕ್ಷಣವೊಂದು ಮಾತ್ರವೇ ಆಗಿತ್ತು. ಅದರಲ್ಲಿ ಆ ಕ್ಷಣದಲ್ಲಿ ನೀನು ಹುಟ್ಟಿದೆ. ಇದು ಯಾವುದೇ ರೀತಿಯ ಯೋಜನಾಬದ್ಧ ಅಥವಾ ಪೂರ್ವ ನಿಯೋಜಿತವಾದ ಕಾರ್ಯವಾಗಿರಲಿಲ್ಲ. ನಮ್ಮ ಪೂರ್ವಿಕರು ಋಷಿಗಳು ಆ ಕಾಲದಲ್ಲಿ ಸಂತಾನೋತ್ಪತ್ತಿಯನ್ನು ಯೋಜನಾಬದ್ಧವಾಗಿ, ಅಂದರೆ ಮುನ್ನೆಚ್ಚರಿಕೆಯಿಂದ, ಮುಂದಾಲೋಚನೆಯೊಂದಿಗೆ ಮಾಡುತ್ತಿದ್ದರು. ಅವರು ಗಂಡು ಹೆಣ್ಣಿನ ಅಥವಾ ಪುರುಷ ಪ್ರಕೃತಿಯ ಸಮಾಗಮಕ್ಕಾಗಿ ಒಂದು ಸಮಯವನ್ನು ನಿರ್ಧರಿಸುತ್ತಿದ್ದರು. ಆ ಸಮಯದಲ್ಲಿ ಮಾತ್ರವೇ ಹೆಣ್ಣು ಗಂಡಿನ ಸಮಾಗಮ ಸಂಬಂಧ ಸ್ಥಾಪನೆಯಾಗುತ್ತಿತ್ತು. ಅದರ ಸತ್ಪರಿಣಾಮವಾಗಿ ಒಬ್ಬ ಸನ್ಯಾಸಿ ಜನಿಸುತ್ತಿದ್ದ, ಒಬ್ಬ ಯೋಗಿ ಜನ್ಮ ತಾಳುತ್ತಿದ್ದ, ಒಬ್ಬ ವಸಿಷ್ಠ ಹುಟ್ಟುತ್ತಿದ್ದ, ಒಬ್ಬ ವಿಶ್ವಾಮಿತ್ರ ಹುಟ್ಟುತ್ತಿದ್ದ, ಒಬ್ಬ ಶಂಕರಾಚಾರ್ಯರು ಹುಟ್ಟುತ್ತಿದ್ದರು. ಮತ್ತು ಈ ದಿನಗಳಲ್ಲಿ ಹುಟ್ಟುತ್ತಿರುವ ಮಕ್ಕಳು ತಂದೆ ತಾಯಿಗಳೆದುರಿನಲ್ಲೇ ಬೈಗಳನ್ನು, ಕೆಟ್ಟ ಮಾತುಗಳನ್ನು ಉಚ್ಚರಿಸುತ್ತಾರೆ ಮತ್ತು ಅವರೊಂದಿಗೆ ಜಗಳ, ಹೊಡೆದಾಟಗಳನ್ನೂ ಸಹ ಮಾಡಿಯೇ ಬಿಡುತ್ತಾರೆ. ಅತಿ ಹೆಚ್ಚೆಂದರೆ ಈ ಮಕ್ಕಳು ಸೀಟಿಯನ್ನೂದುತ್ತಾ ಊರಿನ ಗಲ್ಲಿಗಲ್ಲಿಗಳಲ್ಲೂ ಅಲೆದಾಡುತ್ತಿರುತ್ತಾರೆ ಅಷ್ಟೇ. ಹೀಗೆಲ್ಲ ಯಾಕಾಗುತ್ತಿದೆ? ಏಕೆಂದರೆ ನಮ್ಮ ಇಂದಿನ ಜನಾಂಗ ಗಂಡು ಹೆಣ್ಣಿನ ಮಿಲನವನ್ನು ಕೇವಲ ಒಂದು ಸುಖದ ಕ್ಷಣವೆಂದು ಮಾತ್ರವೇ ತಿಳಿದುಬಿಟ್ಟಿದ್ದಾರೆ. ಮತ್ತು ಸುಖದ ಕ್ಷಣದಲ್ಲಿ ಬಬುಲ್ ಅಂದರೆ ಜಾಲಿ ಮರ, ಮುಳ್ಳಿನ ಮರ, ಮುಳ್ಳು ಮಾತ್ರವೇ ಹುಟ್ಟಬಲ್ಲದು. ಸುಂದರವಾದ ಪುಷ್ಪವೊಂದು ವಿಕಸಿತವಾಗಲಾರದು. ಪುಷ್ಪ ವಿಕಸಿತವಾಗಬೇಕೆಂದರೆ ಒಂದು ಸರಿಯಾದ ಸಮಯ, ಸರಿಯಾದ ಚಿಂತನೆ, ಸರಿಯಾದ ಕ್ಷಣದ ಅವಶ್ಯಕತೆ ಇರುತ್ತದೆ. ಆದ್ದರಿಂದಲೇ ನಿನ್ನ ಶರೀರಕ್ಕೆ ನಾನು ಜನ್ಮವನ್ನು ಕೊಟ್ಟಿಲ್ಲ. ಈ ದೃಷ್ಟಿಯಿಂದ ನಾನು ನಿನ್ನ ತಂದೆಯಾಗದಿರಬಹುದು, ಆದರೆ ನಾನು ನಿನಗೆ ದೀಕ್ಷೆಯನ್ನು ಕೊಟ್ಟಿದ್ದೇನೆ. ಮತ್ತು ಜನ್ಮನಾಂ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ, ಅಂದರೆ ಜನ್ಮದಿಂದ ಯಾವ ಮಗು ಇದೀಗ ತಾನೇ ಹುಟ್ಟಿದೆಯೋ ಅದು ಶೂದ್ರನಾಗಿರುತ್ತದೆ. ಶೂದ್ರ ಏಕೆಂದರೆ ಅದಕ್ಕೆ ಮಲ ಮೂತ್ರಗಳ ಪ್ರಜ್ಞೆಯೇ ಇರುವುದಿಲ್ಲ. ಅದು ಮಲವಿಸರ್ಜನೆಯಾಗಿ ತನ್ನ ಮೈಗೆಲ್ಲ ಮೆತ್ತಿಕೊಂಡಿದ್ದರೂ ಹಾಗೆಯೇ ಹಾಸಿಗೆಯಲ್ಲಿ ಸುಮ್ಮನೆ ಬಿದ್ದಿರುತ್ತದೆ ತಾಯಿ ಅದನ್ನು ಸ್ವಚ್ಛ ಮಾಡುವವರೆಗೂ. ಮತ್ತು ಆ ಮಗು ಹಾಸಿಗೆಯಲ್ಲೇ ಉಚ್ಚೆ ಹುಯ್ದುಕೊಂಡು ಹಾಗೆಯೇ ಮಲಗಿರುತ್ತದೆ ತಾಯಿ ಅದನ್ನು ಹೊರತೆಗೆದು ಸ್ವಚ್ಛಗೊಳಿಸುವವರೆಗೂ. ಆ ಮಗುವಿಗೆ ಪವಿತ್ರತೆ ಮತ್ತು ಅಪವಿತ್ರತೆಗಳ ಜ್ಞಾನವೇ ಇರುವುದಿಲ್ಲ. ಅದಕ್ಕೆ ತನ್ನ ಜೀವನದ ಉದ್ದೇಶವೇನು ಎಂಬುದರ ಜ್ಞಾನವೂ ಸಹ ಇರುವುದಿಲ್ಲ. ಅದಕ್ಕೆ ನಾನು ಜೀವನದಲ್ಲಿ ಸುಖವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂಬುದರ ಜ್ಞಾನವೂ ಸಹ ಇರುವುದಿಲ್ಲ. ಸಂಸ್ಕಾರಾತ್, ಗುರುವಾದವನು ಆ ಮಗುವಿಗೆ ಜ್ಞಾನವನ್ನು ಕೊಡುತ್ತಾನೆ, ಸಂಸ್ಕಾರವನ್ನು ಕೊಡುತ್ತಾನೆ. ಏನೆಂದರೆ ಇವೆಲ್ಲ ತಪ್ಪು. ನೀನು ಜೀವನದಲ್ಲಿ ದುಃಖವನ್ನು ಪಡೆಯುತ್ತಿದ್ದೀಯಾ? ನೀನು ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲೆ. ನಿನ್ನ ಜೀವನವನ್ನು ನೀನು ಬದಲಿಸಿಕೊಳ್ಳಬಲ್ಲೆ. ನಾನು ನಿನಗೆ ನಿನ್ನ ಮನೆ ಬಿಟ್ಟು ಬರುವಂತೆ ಹೇಳುತ್ತಿಲ್ಲ. ನೀನು ನಿನ್ನ ಪರಿವಾರದಲ್ಲಿಯೇ ಇರು. ಯಾವಾಗ ನಿನಗೆ ಸಮಯ ಸಿಗುತ್ತದೆಯೋ ಆಗ ನೀನು ಗುರುವನ್ನು ಸಂಪರ್ಕಿಸು, ಭೇಟಿ ಮಾಡು. ವರ್ಷದಲ್ಲಿ ಒಮ್ಮೆ ಭೇಟಿಯಾಗು. 5 ವರ್ಷಗಳಿಗೊಮ್ಮೆಯಾದರೂ ಗುರುವನ್ನು ಭೇಟಿ ಮಾಡು. ನಾನು ನಿನಗೆ ಸಂಸ್ಕಾರವನ್ನು ನೀಡುತ್ತಿದ್ದೇನೆ. ಮತ್ತು ದ್ವಿಜ ಉಚ್ಯತೆ, ಗುರು ಸಂಸ್ಕಾರ ಕೊಡುತ್ತಿದ್ದಂತೆಯೇ
ಎರಡನೆಯ ಬಾರಿಗೆ ನಿನ್ನ ಜನ್ಮವಾಗುತ್ತದೆ. ದ್ವಿಜ ಜನ್ಮ ಕೊಡುವುದು. ಆದ್ದರಿಂದಲೇ ನಾನು ನಿನಗೆ ಜನ್ಮ ಕೊಟ್ಟಿದ್ದೇನೆ. ಆದ್ದರಿಂದಲೇ ನಿನ್ನ ಶರೀರದಲ್ಲಿ ನನ್ನ ರಕ್ತವಿದೆ ಮತ್ತು ನಿನ್ನ ಶರೀರದಲ್ಲಿರುವ ರಕ್ತ ನನ್ನದೇ ಅಂದ ಮೇಲೆ ನಾನು ನಿನ್ನನ್ನು ಬಯ್ಯಬಲ್ಲೆ, ಇದರಲ್ಲಂತೂ ಎರಡನೇ ಮಾತೇ ಇಲ್ಲ. ಆದರೆ ನಾನಲ್ಲದೆ ಬೇರೆ ಯಾರಾದರೂ ನಿನ್ನನ್ನು ಬೈದರೆ ಅವರ ಕಣ್ಣುಗಳನ್ನು ಕಿತ್ತು ಬಿಡುತ್ತೇನೆ. ಇದನ್ನೂ ಸಹ ನೀನು ಕೇಳಿಯೇ ಬಿಡು. ನಾನು ನಿನ್ನನ್ನು ಬೇರೆಯವರು ಬೈಯುವುದಕ್ಕೆ ಬಿಡುವುದಿಲ್ಲ. ಬೇರೆಯವರ ಮುಂದೆ ನಿನ್ನನ್ನು ದೈನ್ಯತೆಯಿಂದ ಅಂಗಲಾಚುವುದಕ್ಕೆ ಬೇಡಿಕೊಳ್ಳುವುದಕ್ಕೆ ನಾನು ಬಿಡುವುದಿಲ್ಲ. ಬೇರೆಯವರ ಮುಂದೆ ಕೈ ಜೋಡಿಸುವುದಕ್ಕೆ ನಾನು ಬಿಡುವುದಿಲ್ಲ. ಬೇರೆಯವರೆದುರು ನೀನು ಭಿಕ್ಷಾಪಾತ್ರೆ ಹಿಡಿದು ನಿಲ್ಲುವುದಕ್ಕೂ ನಾನು ಬಿಡುವುದಿಲ್ಲ. ಆದರೆ ಇದು ನೀನು ನನ್ನ ಪ್ರಾಣದೊಂದಿಗೆ ಸಮಾಹಿತನಾಗಿದ್ದರೆ, ಏಕಾಕಾರನಾಗಿದ್ದರೆ, ಪೂರ್ಣವಾಗಿ ತಾದಾತ್ಮ್ಯ ಹೊಂದಿದ್ದರೆ, ನಿನ್ನ ಮತ್ತು ನನ್ನ ಸಂಬಂಧ ಆತ್ಮೀಯವಾಗಿಯೇ ಉಳಿದಿದ್ದರೆ, ನೀನು ನನ್ನನ್ನು ತಂದೆಯಂತೆ ಗೌರವದಿಂದ ನಡೆಸಿಕೊಂಡಿದ್ದರೆ ಮತ್ತು ನನ್ನ ವಚನ ನಿನ್ನ ಮೇಲಿರುವುದಾದರೆ ಮಾತ್ರ ಸಾಧ್ಯವಾಗುತ್ತದೆ. ನಾನು ನಿನಗೆ ಕೆಲಸವನ್ನು ವಹಿಸಿದರೆ ನೀನದನ್ನು ಮನೆಯಲ್ಲಿ ಮಾಡದೆಯೇ ಹೋದರೆ ನಾನು ನಿನಗಾಗಿ ಏನನ್ನೂ ಸಹ ಮಾಡಲಾಗುವುದಿಲ್ಲ. ನಾನು ನಿನಗೆ ಸಾಧನೆಯನ್ನು ಕೊಟ್ಟಾಗ ಅದನ್ನು ಮಾಡಲು ನಿನಗೆ ಅಸಮರ್ಥತೆಯಾಗಲಿ ಹೇಡಿತನವಾಗಲಿ ಉಂಟಾದರೆ ಆಗಲೂ ಸಹ ನಾನು ನಿನಗಾಗಿ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ನಾನು ನಿನಗೆ ಯಾವ ಪ್ರಯೋಗವನ್ನು ಸಂಪನ್ನಗೊಳಿಸಲು ಹೊರಟಿದ್ದೇನೆಯೋ ಅದನ್ನು ಈ ಕಾರಣಕ್ಕಾಗಿಯೇ 25ನೆಯ ತಾರೀಕಿನಂದು ಮಾಡಿಸುವುದಾಗಿ ತಿಳಿಸಿದ್ದೆ. ನನ್ನ ಉದ್ದೇಶವೇನಿತ್ತೆಂದರೆ, ಯಾರೇ ಸಾಧಕರು ಆ ದಿನ ಬರುವುದಿದ್ದರೂ ಯಾರ ಭಾಗ್ಯ ಪ್ರಬಲವಾಗಿದೆಯೋ ಅಂಥವರು ಬಂದೇ ಬರುತ್ತಾರೆ, ಬರಲಿ ಎಂದು. ನಾನು ಇದಕ್ಕಾಗಿ ಯಾವುದೇ ಪ್ರಯತ್ನವನ್ನೂ ಮಾಡಿರಲಿಲ್ಲ. ನಾನು ಇದಕ್ಕಾಗಿ ಯಾವುದೇ ವಿಜ್ಞಾಪನೆಯನ್ನೂ ಸಹ ಪತ್ರಿಕೆಯಲ್ಲಿ ನೀಡಿರಲಿಲ್ಲ. ನಾನು ಪತ್ರಿಕೆಯಲ್ಲಿ ಇದರ ಬಗ್ಗೆ ವಿಶೇಷ ರೂಪದಲ್ಲಿ ಏನನ್ನೂ ಮುದ್ರಿಸಿರಲಿಲ್ಲ. ನವರಾತ್ರಿಯ ಸಂದರ್ಭದಲ್ಲಿ ನಾನು ಮುದ್ರಣಕ್ಕೆ ನೀಡುತ್ತೇನೆ ಮತ್ತು ಪತ್ರಿಕೆಯಲ್ಲಿ ತಿಳಿಸುತ್ತೇನೆ ಕೂಡ. ಇದೆಲ್ಲ ನಾನು ಏಕೆ ಮಾಡುತ್ತೇನೆಂದರೆ, ನನಗೆ ನನ್ನ ಪರಿವಾರ ವಿಸ್ತಾರವಾಗಲಿ ಎಂಬ ಬಯಕೆ ಇದೆ ಮತ್ತು ನನ್ನ ಪರಿವಾರವನ್ನು ವಿಸ್ತರಿಸಲು ನನಗೆ ಅಧಿಕಾರವಿದೆ ಮತ್ತು ನಾನು ಈ ಅಧಿಕಾರವನ್ನು ಉಪಯೋಗಿಸಿಕೊಂಡು ನಿನಗೆ ಕೆಲಸಗಳನ್ನು ಹೇಳುತ್ತೇನೆ ಕೂಡ ಮತ್ತು ನೀನು ಆ ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ. ನಾನಂತೂ ನಿನಗೆ ಈ ರೀತಿ ಏನನ್ನೂ ಹೇಳುತ್ತಿಲ್ಲವಲ್ಲ. ಏನೆಂದರೆ, ಈ ದಿನ ಸಂಜೆ ನಾನು ನಿನಗೆ ದೀಕ್ಷೆ ನೀಡಿದಾಗ ಮತ್ತು ನಿನಗೆ ಮಂತ್ರವನ್ನು ಕೊಟ್ಟಾಗ ನೀನು ನನಗೆ 5 ರೂಪಾಯಿಯನ್ನು ಕೂಡ ಗುರುಕಾಣಿಕೆಯಾಗಿ ಕೊಡಬೇಡ. ನನಗೆ ಖಂಡಿತವಾಗಿಯೂ ನೀನು ಕೊಡುವ 5 ರೂಪಾಯಿಗಳ ಅಗತ್ಯವಿಲ್ಲ. ಈ ಮಾತು ನಾನೇ ಸ್ವತಃ ಹೇಳುತ್ತಿದ್ದೇನೆ. ನನಗೆ ನಿನ್ನಿಂದ ಧೋತಿ ಮತ್ತು ಕುರ್ತಗಳ ಅಗತ್ಯವೂ ಸಹ ಇಲ್ಲ. ನನಗೆ ಬೇಕಾಗಿರುವುದು ನಿನ್ನ ಪರಿವಾರ ವಿಸ್ತಾರವಾಗುವುದು ಮಾತ್ರವೇ ಮತ್ತು ಅದಕ್ಕಾಗಿ ನಿನಗೆ ಆಜ್ಞೆಯನ್ನು ಕೊಡುವುದು ನನ್ನ ಕರ್ತವ್ಯವಾಗಿದೆ ಮತ್ತು ನಿನಗೆ ಆ ಆಜ್ಞಾಪಾಲನೆ ಮಾಡುವುದಕ್ಕಾಗಿ ಮುಳ್ಳಿನ ಹಾದಿಯಲ್ಲಿ ನಡೆಯಬೇಕಾಗಬಹುದು, ತೊಂದರೆಗಳನ್ನೆದುರಿಸಬೇಕಾಗಬಹುದು. ಆದರೆ ನೀನು ಆ ಕಾರ್ಯವನ್ನು ಮಾಡಲೇಬೇಕಾಗುತ್ತದೆ. ಮತ್ತು ಯಾರು ಗಂಡಸರಾಗಿರುತ್ತಾರೋ ಅವರು ಮಾತ್ರವೇ ಮುನ್ನಡೆಯ ಬಲ್ಲವರಾಗಿರುತ್ತಾರೆ. ಹೇಡಿಗಳು, ಅಶಕ್ತರು, ಅಸಮರ್ಥರು ಮುನ್ನಡೆಯಲಾಗುವುದಿಲ್ಲ. ಮತ್ತು ನಾನು ನೋಡಿದ್ದೇನೆ ಚೇತನವನ್ನು ಹಿಂದಿನ 2-3 ವರ್ಷಗಳ ನನ್ನ ಅನುಭವದಲ್ಲಿ ಮತ್ತು ಇಂದಿನ ನನ್ನ ಅನುಭವದಲ್ಲಿ ಸಹ. ಏನೆಂದರೆ, ಇಂದು ಕೆಲವು ಶಿಷ್ಯರು ಬಂದು ನನಗೆ ಹೇಳುತ್ತಾರೆ, ಗುರೂಜಿಯವರೇ, ನಿಮ್ಮ ಶಿಬಿರವೊಂದನ್ನು ನಾವು ಆಯೋಜಿಸಲು ಬಯಸುತ್ತೇವೆ, ನಾವಿದನ್ನು ಮಾಡಲೇಬೇಕೆಂದು ನಿಶ್ಚಯಿಸಿದ್ದೇವೆ ಎಂದು. ಮತ್ತು ನಾನು ಅವರನ್ನು ಹಿಮ್ಮೆಟ್ಟಿಸುವಂತಹ, ನಿರುತ್ಸಾಹಪಡಿಸುವಂತಹ ಮಾತನ್ನು ಹೇಳುತ್ತೇನೆ. ನಿಮಗೆ ಬಹಳ ಸಮಸ್ಯೆಗಳೆದುರಾಗಬಹುದು, ತುಂಬಾ ತೊಂದರೆ ಉಂಟಾಗಬಹುದು. ಆದ್ದರಿಂದ ಮತ್ತೊಮ್ಮೆ ಯೋಚಿಸಿ ನೋಡಿ, ನೀವು ಹೇಗೆ ಈ ಕಾರ್ಯವನ್ನು ಮಾಡಲು ಸಾಧ್ಯ ಎಂದು. ಅದಕ್ಕೆ ಅವರು ದೃಢತೆಯಿಂದ, ಇಲ್ಲ ಗುರೂಜಿ,
ನಾವು ಈ ಕಾರ್ಯ ಮಾಡಿಯೇ ಮಾಡುತ್ತೇವೆ ಎಂದಾಗ ನಾನು ನನ್ನ ಮನಸ್ಸಿನಲ್ಲಿಯೇ ಅತ್ಯಂತ ಪುಳಕಿತನಾಗುತ್ತೇನೆ. ಈ ನನ್ನ ಶಿಷ್ಯರಲ್ಲಿ ನನ್ನ ತೇಜಸ್ವಿತನ ತುಂಬಿ ತುಳುಕುತ್ತಿರುವುದನ್ನು ಕಂಡು ನಾನು ಯಾವ ಪ್ರಖರತೆಯಿಂದ ಮಾತನಾಡುತ್ತೇನೆಯೋ ಅದನ್ನೇ ನಾನಿಂದು ಅವರಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತಿದ್ದೇನೆ. ನಿಮಗೆಲ್ಲ ಆ ಸೌಭಾಗ್ಯ ಇನ್ನೂ ಸಿಕ್ಕಿಲ್ಲ. ಏನೆಂದರೆ ನೀನೆಂದೂ ನೀವ್ಯಾರೂ ತಾಂತ್ರಿಕ ಸಮ್ಮೇಳನದಲ್ಲಿ ನನ್ನನ್ನು ಕಂಡಿಲ್ಲ. ನನ್ನ ಶಾಂತ ಸರಳವಾದ ಈ ರೂಪವನ್ನಷ್ಟೇ ನೀವು ಕಂಡಿದ್ದೀರಾ. ಮತ್ತು ನಾನು ಅಲ್ಲಿ ತಾಂತ್ರಿಕ ಸಮ್ಮೇಳನದಲ್ಲಿ ಆ ತಾಂತ್ರಿಕರುಗಳ ಕಣ್ಣಲ್ಲಿ ಕಣ್ಣಿಟ್ಟು ಬಹಳ ತೇಜಸ್ವಿತನದಿಂದ ಅವರ ಕಪಾಳಕ್ಕೆ ಹೊಡೆದಂತೆ ಯಾವುದೇ ಮುಲಾಜಿಲ್ಲದೆ ಮಾತನಾಡುತ್ತೇನೆ. ಅವರೆಲ್ಲ ತಮ್ಮಲ್ಲಿಯೇ ತಾವು ನರಮುಂಡಗಳ ಮಾಲೆಯನ್ನು ಧರಿಸಿ ದೊಡ್ಡ ದಿಗ್ಗಜರೆಂದು ಕರೆಯಲ್ಪಡುತ್ತಾರೆ. ಅವರಿಗೆ ನಾನು ಅವರ ಮುಖಕ್ಕೆ ಹೊಡೆದಂತೆ ಅತಿ ತೀಕ್ಷ್ಣವಾಗಿ ಮಾತನಾಡುತ್ತೇನೆ, ಸೀದಾ ನೇರವಾಗಿಯೇ. ಅವರಿಗೆ ನನ್ನ ತೀಕ್ಷ್ಣ ನುಡಿಗಳನ್ನು ಎದುರಿಸುವ, ನನ್ನೆದುರಿನಲ್ಲಿ ನಿಲ್ಲುವ ಕ್ಷಮತೆ ಸಾಮರ್ಥ್ಯ ಇರುವುದಿಲ್ಲ. ಅಂತಹ ಪ್ರಖರತೆ ನನ್ನಲ್ಲಿದೆ ಮತ್ತು ನಾನಿಂದು ಕಾಣುತ್ತಿದ್ದೇನೆ. ನನ್ನ ಆ ಪ್ರಖರತೆ ನಿಮ್ಮಲ್ಲಿಯೂ ಬರಲಾರಂಭಿಸಿದೆ. ನಿಮ್ಮಲ್ಲಿ ಬಲ ಧೈರ್ಯ ತುಂಬುತ್ತಿದೆ. ಆದ್ದರಿಂದಲೇ ನೀವು ಹೇಳುತ್ತಿದ್ದೀರಿ, ಗುರೂಜಿ, ನಾವು ಶಿಬಿರವನ್ನು ಆಯೋಜಿಸುತ್ತೇವೆ, ಇದನ್ನಂತೂ ನಾವು ಮಾಡೇ ಮಾಡುತ್ತೇವೆ ಎಂದು. ಆಗ ನಾನು ನಿಮಗೆಲ್ಲ ಬಹಳಷ್ಟು ತೊಂದರೆಗಳುಂಟಾಗಬಹುದು, ನಿಮ್ಮಿಂದ ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲವೇನೋ ಎಂಬ ಅನುಮಾನ ವ್ಯಕ್ತಪಡಿಸಿದರೆ ನೀವಾಗ ಹೇಳುತ್ತೀರಿ, ಇಲ್ಲ ಗುರೂಜಿ, ಖಂಡಿತವಾಗಿಯೂ ನಾವಿದನ್ನು ಮಾಡಿಯೇ ತೀರುತ್ತೇವೆ ಎಂದು. ಇದರಲ್ಲಿ ನನ್ನ ಸ್ವಾರ್ಥವೇನೂ ಇಲ್ಲ. ನೀನು ಶಿಬಿರವನ್ನು ಆಯೋಜಿಸಿದರೆ ನನಗದೆಷ್ಟು ಸನ್ಮಾನ ಗೌರವಗಳು ಸಿಗುತ್ತದೆಯೋ ನಿನಗೂ ಅಷ್ಟೇ ಸಿಗುತ್ತದೆ. ಶಿಬಿರದಲ್ಲಿ ನನಗೆ 40 ಮಂದಿ ಪರಿಚಿತರಾದರೆ ಅದೇ 40 ಮಂದಿ ನಿನಗೂ ಸಹ ಪರಿಚಿತರಾಗಿಯೇ ಆಗುತ್ತಾರೆ. ಏಕೆಂದರೆ ಅದು ಯಶಸ್ಸಾಗಿದೆ, ಅದು ಗೌರವ ಸನ್ಮಾನಗಳಾಗಿವೆ, ಅದು ಕೀರ್ತಿಯಾಗಿದೆ. ಯಾರು ತಮ್ಮ ಯಶಸ್ಸು ಗೌರವ ಸನ್ಮಾನಗಳಿಗಾಗಿ ಬದುಕುವುದಿಲ್ಲವೋ ಅವರು ಮನುಷ್ಯರೇ ಅಲ್ಲ, ಅವರು ಕೇವಲ ಮಾತ್ರ ಪಶುಗಳು ಅಷ್ಟೇ. ನನ್ನ ಬಳಿಯಲ್ಲಿಯೇ ಗಂಗೂ ತೈಲಿ ಎಂಬ ವ್ಯಕ್ತಿ ಇದ್ದಾನೆ. ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಕುಳಿತಿದ್ದಾನೆ. ಅವನು ನಿಮಗ್ಯಾರಿಗೂ ಪರಿಚಿತನಲ್ಲ, ನನಗೂ ಸಹ ಅವನ ಪರಿಚಯವೇ ಇಲ್ಲ. ಅವನು ಯಾರಿಗೂ ಪರಿಚಿತನಲ್ಲ, ಯಾರಿಗೂ ಅವನು ಬೇಡವಾಗಿದ್ದಾನೆ. ಇಂತಹ ನಿಕೃಷ್ಟ ಜೀವನ ಬದುಕುವುದರಿಂದ ಪ್ರಯೋಜನವಾದರೂ ಏನು? ಯಾರು ಜೀವನದಲ್ಲಿ ಮುನ್ನಡೆಯಬಲ್ಲರೋ ಅವರ ಹಿಂದೆ ಸಾವಿರಾರು ಜನ ನಡೆಯಲು ತಯಾರಾಗಿರುತ್ತಾರೆ. ಜೀವನದಲ್ಲಿ ಕೆಲವು ಕರ್ತವ್ಯಗಳೂ ಸಹ ಇರುತ್ತವೆ. ಕೇವಲ ಹಣವೊಂದನ್ನು ಸಂಪಾದಿಸಿದರೆ ಮಾತ್ರವೇ ಜೀವನದಲ್ಲಿ ಎಲ್ಲವನ್ನೂ ಮಾಡಿದಂತಾಗುವುದಿಲ್ಲ. ಆದ್ದರಿಂದಲೇ ಈ ಶಿಬಿರವನ್ನು ಇಟ್ಟಿರುವುದು. ಮತ್ತು ನಾನೇನು ಚಿಂತನೆ ಮಾಡುತ್ತಿದ್ದೇನೆಂದರೆ, ನನ್ನ ಸಾಧಕರ ಶಿಷ್ಯರ ಸೌಭಾಗ್ಯ ನಿಶ್ಚಯವಾಗಿಯೂ ಪ್ರಬಲವಾಗಿದೆ, ಗತಿಶೀಲವಾಗಿದೆ. ಏಕೆಂದರೆ ನೀನು ನವರಾತ್ರಿಯಲ್ಲಿ ನೋಡಿದ್ದರೆ ಇಲ್ಲಿಂದ ಅಲ್ಲಿಯವರೆಗೂ ಅದೆಷ್ಟು ಜನ ತುಂಬಿ ಹೋಗಿದ್ದರೂ ಅವರ ನಡುವೆ ಎಳ್ಳನ್ನಿಡುವಷ್ಟೂ ಜಾಗವಿರಲಿಲ್ಲ. ನೀವೆಲ್ಲರೂ ಇದಕ್ಕೆ ಸಾಕ್ಷೀಭೂತರಾಗಿದ್ದೀರಿ. ಮತ್ತು ಈ ಶಿಬಿರಕ್ಕಾಗಿ ನಾನು ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನನ್ನಿಂದ ತಿಳಿಸಲಾಗಲಿಲ್ಲ. ಆದರೂ ಸಹ ನಿಮ್ಮ ಭಾಗ್ಯ ನಿಶ್ಚಿತ ರೂಪದಲ್ಲಿ ಪ್ರಬಲವಾಗಿದೆ, ಕ್ಷಮತೆಯನ್ನೊಳಗೊಂಡಿದೆ, ತೇಜಸ್ವಿಯಾಗಿದೆ. ಏಕೆಂದರೆ ನೀವೆಲ್ಲ ಈ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದೀರಾ. ಏಕೆಂದರೆ ಈ ಶಿಬಿರ ತನ್ನಲ್ಲಿಯೇ ತಾನು ಪ್ರಖರತಾಯುಕ್ತವಾಗಿದೆ, ಅಂದರೆ ಪ್ರಚಂಡತೆಯನ್ನೊಳಗೊಂಡಿದೆ. ನೀನು ನವರಾತ್ರಿಯಲ್ಲಿ ನೋಡಿದರೆ ನಿನಗೆ ಅನುಭವವಾಗುತ್ತದೆ. ಏನೆಂದರೆ ಈ ಮಂತ್ರಗಳಲ್ಲಿ, ಈ ನವಶಕ್ತಿಯರಲ್ಲಿ ಆ ತಾಕತ್ತಿದೆ, ಕ್ಷಮತೆಯಿದೆ, ಅಂದರೆ ಸಾಮರ್ಥ್ಯವಿದೆ. ಆ ಯಂತ್ರಗಳಲ್ಲಿ ಒಂದು ನಿಶ್ಚಿತತೆ ಇದೆ ಮತ್ತು ನಿಶ್ಚಿತ ರೂಪದಲ್ಲಿ ಅವುಗಳಲ್ಲಿ ಲಕ್ಷ್ಮೀ ಆಬದ್ಧಳಾಗುವ ಕ್ರಿಯೆ ಇದೆ. ಯಾವ ಕ್ರಿಯೆಯನ್ನು ನಾನು ನಿನಗೆ ಈ ರಾತ್ರಿ ಸಂಪನ್ನಗೊಳಿಸುತ್ತಿದ್ದೇನೆಯೋ ಸರಿಯಾಗಿ
ಆ ಕ್ಷಣ ವಿಶೇಷದಲ್ಲಿ, ಯಾವ ಕ್ಷಣ ವಿಶೇಷದಲ್ಲಿ ಲಕ್ಷ್ಮಿಯು ಆಬದ್ಧಳಾಗಿಯೇ ಆಗುತ್ತಾಳೆ, ಅಂದರೆ ನಿನ್ನ ವಶವರ್ತಿಯಾಗುತ್ತಾಳೆ, ಅಧೀನಳಾಗುತ್ತಾಳೆ ಎಂದರ್ಥ. ಮದುವೆಗೆ ಒಂದು ಮುಹೂರ್ತವನ್ನಿಟ್ಟಿರುತ್ತಾರೆ. ಆ ಮುಹೂರ್ತದಲ್ಲಿ ಮಾತ್ರವೇ ಗಂಡು ಹೆಣ್ಣಿನ ಕೈಗಳನ್ನು ಒಂದುಗೂಡಿಸುತ್ತಾರೆ. ಸುದೀರ್ಘ ಸುಮಧುರ ಸಂಬಂಧವೊಂದು ಇದರಿಂದ ಏರ್ಪಡುತ್ತದೆ. ಮತ್ತು ನಾನು ಲಕ್ಷ್ಮಿಯೊಂದಿಗೆ ನಿನ್ನ ಕೈಗಳನ್ನು ಈ ರಾತ್ರಿ ಒಂದುಗೂಡಿಸಲಿಚ್ಛಿಸುತ್ತೇನೆ. ಈಗಾಗಲೇ ನಿನಗೊಂದು ಮದುವೆ ಆಗಿಯೇ ಇದೆ. ಈ ರಾತ್ರಿ ನಾನು ನಿನಗೆ ಇನ್ನೊಂದು ಮದುವೆಯನ್ನು ಮಾಡಿಸುತ್ತಿದ್ದೇನೆ. ನಿಷ್ಠೆಯಿಂದ ನೀವೆಲ್ಲ ಈ ಪ್ರಯೋಗವನ್ನು ಮಾಡಿದ್ದೇ ಆದರೆ ನಿಶ್ಚಿತವಾಗಿಯೂ ಇದರ ಪೂರ್ಣ ಫಲ ನಿಮಗೆಲ್ಲ ಸಿಕ್ಕೇ ಸಿಗುತ್ತದೆ. ನಾವು ರೊಟ್ಟಿ ಮಾಡುವ ತವಕ್ಕೆ ಸರಿಯಾದ ಶಾಖವನ್ನು ಕೊಟ್ಟು ರೊಟ್ಟಿಯನ್ನು ಬೇಯಿಸಿದರೆ ಮಾತ್ರವೇ ರೊಟ್ಟಿ ಚೆನ್ನಾಗಿ ಬೆಂದು ತಿನ್ನಲು ರುಚಿಯಾಗಿರುತ್ತದೆ. ಅತಿಯಾದ ಶಾಖವನ್ನು ತವಕ್ಕೆ ಕೊಟ್ಟರೆ ನಮ್ಮ ರೊಟ್ಟಿ ಸೀದೇ ಹೋಗುತ್ತದೆ. ಶಾಖವನ್ನು ತವಕ್ಕೆ ಸರಿಯಾಗಿ ಕೊಡದೆ ಬೇಯಿಸಿದರೆ ರೊಟ್ಟಿ ಅರ್ಧಂಬರ್ಧ ಬೆಂದಿರುತ್ತದೆ. ಆ ಜವಾಬ್ದಾರಿ, ಅಂದರೆ ನಾನು ಕೊಡಲಿರುವ ಸಾಧನೆಯನ್ನು ಪ್ರಾಮಾಣಿಕವಾಗಿ ಮಾಡಲೇಬೇಕಾದ ಜವಾಬ್ದಾರಿ ನಿಮ್ಮದೇ, ಅದು ನನ್ನದಲ್ಲ. ಆದ್ದರಿಂದಲೇ ನಾನು ಈ ರಾತ್ರಿ ನಿಮ್ಮಿಂದ ಮಾಡಿಸುತ್ತಿರುವ ಪ್ರಯೋಗ ಅದು ತನ್ನಲ್ಲಿಯೇ ತಾನು ತೀಕ್ಷ್ಣ ಮತ್ತು ಬಹಳ ಕ್ಷಮತಾವಾನ್, ಅಂದರೆ ಸಾಮರ್ಥ್ಯಶಾಲಿ ಪ್ರಯೋಗವಾಗಿದೆ. ಮತ್ತು ನಮ್ಮಲ್ಲಿ ಸಾಕಷ್ಟು ಮಂದಿ ಗುರುಗಳಿದ್ದಾರೆ. ಗುರುಗಳಿಗೇನು ಬರವೇ ನಮ್ಮಲ್ಲಿ? ಮತ್ತು ಅಂತಹ ಗುರುಗಳಲ್ಲಿ ಯಾರಿಗೂ ಸಹ ನಿಮಗೆಲ್ಲ ಈ ಪ್ರಯೋಗವನ್ನಂತೂ ಸಂಪನ್ನಗೊಳಿಸಿಕೊಡಲು ಸಾಧ್ಯವಾಗುವುದೇ ಇಲ್ಲ. ಈ ವಿಷಯವನ್ನೂ ಸಹ ನಾನಿಲ್ಲಿ ನಿನಗೆ ತಿಳಿಸಿಯೇ ಬಿಡುತ್ತೇನೆ. ಮತ್ತು ಇದರ ಪರಿಣಾಮವೇನು, ಇದರ ಪ್ರಮಾಣವೇನೆಂದರೆ, ನಾನೀಗ ಈ ಮಂತ್ರದ ಕ್ಯಾಸೆಟ್ ಅನ್ನು ಸಿದ್ಧಪಡಿಸಿದ್ದೇನೆ. ಮತ್ತು ಈ ಕ್ಯಾಸೆಟ್ ಅನ್ನು ನೀನು ನಿನಗೆ ತಿಳಿದಿರುವ ಪಂಡಿತರೊಬ್ಬರಿಗೆ, ಗುರುಗಳೊಬ್ಬರಿಗೆ ಕೇಳಿಸು. ಮತ್ತು ಅವರಷ್ಟೇ ಅಲ್ಲ, ಅವರಲ್ಲದೆ ಬೇರೆ ಯಾರಾದರೂ ಪಂಡಿತರೋ ವಿದ್ವಾಂಸರೋ ಈ ಪ್ರಯೋಗವನ್ನು ನಿಮಗೆಲ್ಲ ಸಂಪನ್ನಗೊಳಿಸಿಕೊಡುವ ದುಸ್ಸಾಹಸ ಮಾಡಿದ್ದೇ ಆದರೆ ನಾನು ಆಜೀವ ಪರ್ಯಂತ ನನ್ನ ಗುರು ಪದವಿಯನ್ನೇ ಬಿಟ್ಟು ಬಿಡುತ್ತೇನೆ. ಇದನ್ನೂ ಸಹ ನೀನು ಕೇಳಿಯೇ ಬಿಡು. ಏಕೆಂದರೆ ತಾಕತ್ತಿನಿಂದ ಲಕ್ಷ್ಮಿಯನ್ನು ಆಬದ್ಧಗೊಳಿಸುವುದಕ್ಕಾಗಿ ಗುರುವಾದವನಿಗೆ ಬಹಳಷ್ಟು ಕ್ಷಮತೆ, ಸಾಮರ್ಥ್ಯವಿರಬೇಕು, ತಾಕತ್ತಿರಬೇಕು, ಸಾಹಸವಿರಬೇಕು. ಅವನು ಮಾತ್ರವೇ ಈ ಪ್ರಯೋಗವನ್ನು ಸಿದ್ಧಿಸಿಕೊಳ್ಳಬಲ್ಲ. ಮತ್ತು ಅವನ ಶಿಷ್ಯರಿಗೂ ಸಹ ಅವನೇ ಇದನ್ನು ಸಂಪನ್ನಗೊಳಿಸಿಕೊಡಬಲ್ಲ. ಆದ್ದರಿಂದಲೇ ನನಗೆ ವಿಶ್ವಾಸವಿದೆ, ಏನೆಂದರೆ ನಿಮ್ಮಲ್ಲಿನ ಪ್ರತ್ಯೇಕ ಪುರುಷರು, ಸ್ತ್ರೀಯರು, ಬಾಲಕರು, ಬಾಲಿಕೆಯರು ಪೂರ್ಣ ಕ್ಷಮತೆಯಿಂದ, ಸಾಮರ್ಥ್ಯದೊಂದಿಗೆ ಈ ಪ್ರಯೋಗದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಮನೋಕಾಮನೆಗಳೊಂದಿಗೆ, ಅಂದರೆ ನಿಮ್ಮ ಕೋರಿಕೆಗಳನ್ನು ಸ್ಮರಿಸುತ್ತಾ ಕುಳಿತುಕೊಳ್ಳಿ. ಏಕೆಂದರೆ ಪ್ರಯೋಗದ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಆ ವಿಶೇಷವಾದ ಕ್ಷಣದಲ್ಲಿ ಕೇಳುತ್ತೇನೆ, ಈಗ ನೀವೆಲ್ಲ ನಿಮ್ಮ ಮನಸ್ಸಿನಲ್ಲಿಯೇ ನಿಮ್ಮ ಕೋರಿಕೆಗಳನ್ನು ಉಚ್ಚರಿಸಿ ಎಂದು. ಲಕ್ಷ್ಮಿಯಂತೂ ಆಬದ್ಧವಾಗಿಯೇ ಇರುತ್ತಾಳೆ. ನಾನು ಅಷ್ಟಪ್ರಕಾರದ ಲಕ್ಷ್ಮಿಯರನ್ನು ಆಬದ್ಧಗೊಳಿಸಿರುತ್ತೇನೆ ಕೂಡ. ಒಂದೊಂದು ಲಕ್ಷ್ಮಿಯನ್ನು ನಾನು ನಿಮ್ಮಲ್ಲಿ ಸ್ಥಾಪನೆಯನ್ನೂ ಸಹ ಮಾಡುತ್ತೇನೆ. ಮತ್ತು ಅದಲ್ಲದೆ ಸಹಸ್ರ ಲಕ್ಷ್ಮಿಯನ್ನೂ ಸಹ ಸ್ಥಾಪನೆ ಮಾಡುತ್ತೇನೆ. ಆದರೆ ಅದರಲ್ಲಿ ಅಂದರೆ 7 ಪ್ರಕಾರದ ಮನಸ್ಸಿನ ಕೋರಿಕೆ, ಇಚ್ಛೆಗಳನ್ನೂ ಸಹ ಆಬದ್ಧಗೊಳಿಸಬೇಕಾಗುತ್ತದೆ. ನಿಮ್ಮೆಲ್ಲರ ಮನಸ್ಸಿನ ಇಚ್ಛೆಗಳು ಬೇರೆ ಬೇರೆಯಾಗಿಯೇ ಇರುತ್ತವಲ್ಲವೇ? ನಿಮ್ಮಲ್ಲಿ ಕೆಲವರಿಗೆ ವೈರಾಗ್ಯದ ಇಚ್ಛೆ ಇರಬಹುದು, ಕೆಲವರಿಗೆ ಕೋಟ್ಯಾಧಿಪತಿಯಾಗುವ ಇಚ್ಛೆ ಇರಬಹುದು, ಇನ್ನೂ ಕೆಲವರಿಗೆ ರಾಜಕೀಯ ನಾಯಕನಾಗುವ ಇಚ್ಛೆ ಇರಬಹುದು. ಹೀಗೆ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಇಚ್ಛೆಯಾದರೂ ಸಹ ಇರಬಹುದು. ನನಗೆ ಪುತ್ರ ಪ್ರಾಪ್ತಿಯಾಗಬೇಕು, ನನಗೆ ಲಕ್ಷ್ಮೀ ಪ್ರಾಪ್ತಿಯಾಗಬೇಕು, ಅಥವಾ ಈ ಪ್ರಕಾರದ 7 ನಿಮ್ಮ ಮನಸ್ಸಿನ ಇಚ್ಛೆಗಳನ್ನೂ ಆಬದ್ಧಗೊಳಿಸುತ್ತೇನೆ. ನಿಮಗೆಲ್ಲ ಓದುವ ಇಚ್ಛೆ ಇರಬಹುದು,
IAS ಅಧಿಕಾರಿಯಾಗಲು ನೀವು ಇಚ್ಛಿಸಬಹುದು, ಡಾಕ್ಟರ್ ಆಗಲು ಇಚ್ಛೆ ಇರಬಹುದು, ಶತ್ರುವನ್ನು ಸಂಹಾರ ಮಾಡುವ ಇಚ್ಛೆ ಇರಬಹುದು, ಗುರುವನ್ನು ವಶೀಕರಣ ಮಾಡಿಕೊಳ್ಳುವ ಇಚ್ಛೆಯೂ ಸಹ ಇರಬಹುದು. ಹೀಗೆ ಅದೆಷ್ಟೋ ಪ್ರಕಾರದ ಇಚ್ಛೆಗಳು ನಿಮ್ಮೆಲ್ಲರಲ್ಲಿ ಇರುವ ಸಾಧ್ಯತೆ ಇದೆ. ನಾನು ಈಗ ದೀಕ್ಷೆ ಯಾರಿಗೆ ಕೊಡುವುದಿದೆಯೋ ಅವರಿಗೆಲ್ಲ ದೀಕ್ಷೆಯನ್ನು ಕೊಟ್ಟು ಬಿಡುತ್ತೇನೆ. ಯಾರಿಗೆಲ್ಲ ದೀಕ್ಷೆ ಕೊಡುವುದಿದೆ, ಯಾರು ನನ್ನ ಮುಂದೆ ಕುಳಿತಿದ್ದೀರಿ ಅವರೆಲ್ಲರಿಗೂ. ಮತ್ತು ದೀಕ್ಷೆ ತೆಗೆದುಕೊಂಡ ನಂತರ ರಾತ್ರಿಯಲ್ಲಿ ನೀವೆಲ್ಲ ಪ್ರಯೋಗವನ್ನು ಮಾಡಿ ಅದರ ಅನುಭವವನ್ನೂ ಸಹ ಪಡೆಯಬಹುದಾಗಿದೆ. ಈಗ ನಿಮ್ಮೆದುರಿನಲ್ಲಿ ಒಂದು ತೆಂಗಿನಕಾಯಿ ಇರಬೇಕಾಗುತ್ತದೆ, ಒಂದು ಯಜ್ಞೋಪವೀತ ಸಹ ಇರಬೇಕಾಗುತ್ತದೆ. ನಿಮಗೆ ಈಗ ಮನೆಯ ಕಡೆ ಚಿಂತೆ ಅಥವಾ ಧ್ಯಾನವಿದ್ದರೆ ಅಲ್ಲಿಂದ ನೀವು ಹೊರಬಂದು ಇಲ್ಲಿ ನಾನೇನು ದೀಕ್ಷೆಯನ್ನು ಕೊಡುತ್ತಿದ್ದೇನೆಯೋ ಅದನ್ನು ನೀವು ಗ್ರಹಿಸಬೇಕಾಗುತ್ತದೆ. ಮತ್ತು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಏನೆಂದರೆ, ಶಿಷ್ಯನಾದವನು ಪದೇ ಪದೇ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಲೇ ಇರಬೇಕು. ಶಾಸ್ತ್ರಗಳು ಇದನ್ನು ಹೇಳಿವೆ. ಒಂದೇ ಬಾರಿ ದೀಕ್ಷೆ ತೆಗೆದುಕೊಳ್ಳುವುದಲ್ಲ, ಯಾವಾಗ ಮತ್ತು ಅದೆಷ್ಟು ಸಮಯ ನಿಮಗೆ ದೀಕ್ಷೆಗಾಗಿ ದೊರೆಯುತ್ತದೆಯೋ ಆಗೆಲ್ಲ ದೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿದೆ. ಮತ್ತು ದೀಕ್ಷೆ ತೆಗೆದುಕೊಳ್ಳುವುದರ ಅರ್ಥ ತಾತ್ಪರ್ಯವೇನೆಂದರೆ, ಗುರುವಿನಲ್ಲಿರುವ ತೇಜಸ್ವಿತನ ಶಿಷ್ಯನಿಗೆ ಪ್ರಾಪ್ತಿಯಾಗಲಿ ಎಂದು. ಇದೇ ದೀಕ್ಷೆಯ ಮೂಲ ಉದ್ದೇಶ ಮತ್ತು ತಾತ್ಪರ್ಯ. ನನ್ನ ಬಳಿಯಲ್ಲಿ ತೇಜಸ್ವಿತನವಿದೆ, ತಪಸ್ಸಿನ ತೇಜಸ್ವಿತನ, ಪ್ರಾಣದ ತೇಜಸ್ವಿತನ. ಅದರ ಸ್ವಲ್ಪ ಅಂಶವಾದರೂ ನೀನು ನನ್ನಿಂದ ಪ್ರಾಪ್ತಿ ಮಾಡಿಕೊಳ್ಳುವುದಾದರೆ ನಿನಗೆ ಖಂಡಿತವಾಗಿಯೂ ಸಾಧನೆಗಳಲ್ಲಿ ಸಫಲತೆ ಸಿಕ್ಕೇ ಸಿಗುತ್ತದೆ. ಆದ್ದರಿಂದಲೇ ಶಿಷ್ಯನಾದವನು ಗುರುವಿನಿಂದ ಪದೇ ಪದೇ ದೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಲೇ ಇರುತ್ತಾನೆ. ಈಗ ಯಾರೆಲ್ಲ ದೀಕ್ಷೆ ತೆಗೆದುಕೊಳ್ಳುತ್ತಿದ್ದೀರೋ, ಯಾರೆಲ್ಲ ನನ್ನ ಮುಂದೆ ಇದಕ್ಕಾಗಿ ಕುಳಿತಿದ್ದೀರೋ, ನಾವೆಲ್ಲ ಈಗ ಗಣಪತಿಯ ಸ್ಮರಣೆಯನ್ನು ಮಾಡೋಣ. ಕೈಜೋಡಿಸಿ ಸ್ಮರಣೆ ಮಾಡೋಣ ಈಗ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.